ಇನ್ಮೇಲೆ ಎಟಿಎಂ ಕಾರ್ಡ್ ಅನ್ನ ಹೇಗೆ ಬೇಕೋ ಹಾಗೆ ಮನಬಂದಷ್ಟು ಬಾರಿ ಉಪಯೋಗ ಮಾಡೋ ಹಾಗಿಲ್ಲ. ಎಟಿಎಂ ಟ್ರಾನ್ಸಾಕ್ಷನ್ ಶುಲ್ಕಗಳು ಮೇ 1ರಿಂದ ಅಂದ್ರೆ ಇಂದಿನಿಂದ ಬದಲಾಗಿವೆ. ನೀವು ಹೆಚ್ಚು ಬಾರಿ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೂ ಕೂಡ ಹಣ ಕಟ್ಟಾಗುತ್ತೆ. ಎಟಿಎಂಗಳಲ್ಲಿ ಕ್ಯಾಶ್ ಪಡೆಯೋದು, ಬ್ಯಾಲೆನ್ಸ್ ಪರಿಶೀಲನೆ ಮಾಡುವ ಟ್ರಾನ್ಸಾಕ್ಷನ್ಗೆ ಒಂದು ಮಿತಿ ಇರುತ್ತೆ. ನಿಗದಿತ ಸಂಖ್ಯೆಗಿಂತ ಹೆಚ್ಚು ಬಾರಿ ನೀವು ಎಟಿಎಂ ಬಳಸಿದ್ರೆ ನಿರ್ದಿಷ್ಟ ಶುಲ್ಕ ಪಾವತಿಸಬೇಕು. ಮೇ 1ರಿಂದ ಈ ಶುಲ್ಕ ಹೆಚ್ಚಳವಾಗಲಿದೆ. ಕ್ಯಾಶ್ ವಹಿವಾಟು ಮಿತಿ ಮೀರಿದ್ರೆ ಪ್ರತಿ ವಹಿವಾಟಿಗೆ ಇದ್ದ ಶುಲ್ಕವನ್ನ 21 ರೂಪಾಯಿಯಿಂದ 23 ರೂಪಾಯಿವರೆಗೆ ಹೆಚ್ಚಿಸಲಾಗಿದೆ. ಆರ್ಬಿಐ ಮಾರ್ಚ್ 28ರಂದು ಈ ಸಂಬಂಧ ಸುತ್ತೋಲೆ ಹೊರಡಿಸಿ ಹೊಸ ಎಟಿಎಂ ವಹಿವಾಟು ಶುಲ್ಕಗಳನ್ನು ಇಂದಿನಿಂದ ಜಾರಿಗೆ ತಂದಿದೆ. ಆರ್ಬಿಐ ಆಗಾಗ ಎಟಿಎಂ ವಹಿವಾಟು ಶುಲ್ಕಗಳನ್ನು ಪರಿಷ್ಕರಿಸ್ತಾ ಇರುತ್ತೆ. ಸದ್ಯದ ಪರಿಷ್ಕರಣೆ ಪ್ರಕಾರ ಮೆಟ್ರೋ ನಗರಗಳಲ್ಲಿ ಜನರು ತಮ್ಮ ಕಾರ್ಡ್ನ ಬ್ಯಾಂಕುಗಳ ಎಟಿಎಂಗಳಲ್ಲಿ ಯಾವುದೇ ಶುಲ್ಕ ಇಲ್ಲದೆ 1 ತಿಂಗಳಲ್ಲಿ 5 ಬಾರಿ ವಹಿವಾಟು ಮಾಡಬಹುದು. ಬೇರೆ ಬ್ಯಾಂಕ್ಗಳ ಎಟಿಎಂಗಳಲ್ಲಿ ಫ್ರೀ ಟ್ರಾನ್ಸಾಕ್ಷನ್ 3ಕ್ಕೆ ನಿಗದಿ ಮಾಡಲಾಗಿದೆ. ಈ ಸಂಖ್ಯೆ ಮೀರಿದ್ರೆ ಆಗ ಶುಲ್ಕ ಜಾರಿಗೆ ಬರುತ್ತೆ. ಇಲ್ಲಿ ವಹಿವಾಟು ಅಂದ್ರೆ ಹಣ ವಿಡ್ರಾ ಆಗಿರಬಹುದು, ಬ್ಯಾಲೆನ್ಸ್ ಪರಿಶೀಲನೆ ಆಗಿರಬಹುದು, ಪಿನ್ ಬದಲಾವಣೆ ಇರಬಹುದು. ಇನ್ನು ಮೆಟ್ರೋ ಅಲ್ಲದ ನಗರಗಳಲ್ಲಾದ್ರೆ ಸ್ವಂತ ಬ್ಯಾಂಕ್ ಎಟಿಎಂಗಳಲ್ಲಿ 5 ಮತ್ತು ಬೇರೆ ಬ್ಯಾಂಕ್ ಎಟಿಎಂಗಳಲ್ಲಿ 5 ವಹಿವಾಟುಗಳನ್ನ ಶುಲ್ಕರಹಿತವಾಗಿ ಮಾಡಬಹುದು. ಎಟಿಎಂ ಸ್ಥಾಪಿಸಿ ಅದಕ್ಕೆ ಹಣ ತುಂಬಿಸಿ ಮೇಂಟೈನ್ ಮಾಡೋದಕ್ಕೆ ಬ್ಯಾಂಕ್ಗಳಿಗೆ ಒಂದಷ್ಟು ವೆಚ್ಚ ಆಗುತ್ತೆ. ಈ ಖರ್ಚನ್ನ ಭರಿಸಲು ಬ್ಯಾಂಕ್ಗಳು ಇಂಟರ್ಚೇಂಜ್ ಫೀ ವಿಧಿಸುತ್ತವೆ. ಅಂದ್ರೆ ಒಂದು ಬ್ಯಾಂಕ್ನ ಗ್ರಾಹಕ ಬೇರೊಂದು ಬ್ಯಾಂಕ್ನ ಎಟಿಎಂ ಬಳಸಿದಾಗ ಆತನ ಬ್ಯಾಂಕು ಒಂದು ಕ್ಯಾಶ್ ವಹಿವಾಟಿಗೆ 17 ರೂಪಾಯಿ ಇಂಟರ್ಚೇಂಜ್ ಫೀ ನೀಡಬೇಕು. ಬ್ಯಾಲೆನ್ಸ್ ಪರಿಶೀಲನೆ ಇತ್ಯಾದಿ ಹಣಕಾಸೇತರ ವಹಿವಾಟಿಗೆ 6 ರೂಪಾಯಿ ಶುಲ್ಕ ತೆರಬೇಕು. ಗ್ರಾಹಕರ ಹಿತದೃಷ್ಟಿಯಿಂದ ಬ್ಯಾಂಕ್ಗಳು ತಿಂಗಳಿಗೆ ನಿರ್ದಿಷ್ಟ ಸಂಖ್ಯೆಯಲ್ಲಿ ಶುಲ್ಕರಹಿತ ವಹಿವಾಟಿಗೆ ಅನುಮತಿಯನ್ನ ಕೊಟ್ಟಿರ್ತವೆ. ಇಂಟರ್ಚೇಂಜ್ ಫೀ 17 ರೂಪಾಯಿ ಇದ್ರೂ ಹೆಚ್ಚಿನ ಬ್ಯಾಂಕ್ಗಳು ಫ್ರೀ ಟ್ರಾನ್ಸಾಕ್ಷನ್ ಹೊರೆ ತಗ್ಗಿಸಲು 23 ರೂಪಾಯಿ ಶುಲ್ಕವನ್ನ ಗ್ರಾಹಕರಿಂದ ಪಡೆಯುತ್ತವೆ. ಅದು ಫ್ರೀ ಟ್ರಾನ್ಸಾಕ್ಷನ್ ಮಿತಿಯನ್ನ ಮೀರಿದಾಗ ಮಾತ್ರ. ಕೆಲ ಬ್ಯಾಂಕ್ಗಳು ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳಿಗೆ ಶುಲ್ಕ ಪಡೆಯೋದಿಲ್ಲ. ಕೆಲ ಬ್ಯಾಂಕ್ಗಳು 11 ರೂಪಾಯಿ ಶುಲ್ಕ ಪಡೆಯುತ್ತವೆ.